ಆಷಾಢ ಮಾಸವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ತಿಂಗಳೆಂದು ಪರಿಗಣಿಸಲಾಗಿದೆ. ಈ ತಿಂಗಳಲ್ಲಿ ಭಕ್ತಿ, ಸಾತ್ವಿಕ ಜೀವನ, ದಾನ, ಜಪ, ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳಿಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗುತ್ತದೆ. ಭಾರತದ ವಿವಿಧ ಭಾಗಗಳಲ್ಲಿ ಆಷಾಢ ಮಾಸಕ್ಕೆ ಸಂಬಂಧಿಸಿದ ಆಚರಣೆಗಳು ಭಿನ್ನವಾಗಿರಬಹುದು. ಆದ್ದರಿಂದ ಇಲ್ಲಿ ನೀಡಿರುವ ಮಾಹಿತಿಯು ಸಾಮಾನ್ಯ ಸಾಂಪ್ರದಾಯಿಕ ನಂಬಿಕೆಗಳನ್ನು ಆಧರಿಸಿವೆ. ಮಹಿಳೆಯರು ಈ ತಿಂಗಳಲ್ಲಿ ಕೆಲವು ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆಧ್ಯಾತ್ಮಿಕ ವಾತಾವರಣ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. 1. ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ. ಆಷಾಢ ಮಾಸದಲ್ಲಿ ಬ್ರಹ್ಮಮುಹೂರ್ತ ಅಥವಾ ಬೆಳಗಿನ ಜಾವ ಎದ್ದು ಸ್ನಾನ ಮಾಡಿ ಮನೆಯ ದೇವರ ಮುಂದೆ ದೀಪ ಹಚ್ಚುವುದು ಶುಭವೆಂದು ಪರಿಗಣಿಸಲಾಗುತ್ತದೆ. ಸಾಧ್ಯವಾದರೆ ವಿಷ್ಣು, ಶಿವ ಅಥವಾ ಮಹಾಲಕ್ಷ್ಮೀ ದೇವಿಯ ನಾಮಸ್ಮರಣೆ ಮಾಡಿ ದಿನವನ್ನು ಆರಂಭಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ. 2. ಮನೆ ಮತ್ತು ಪೂಜಾ ಸ್ಥಳವನ್ನು ಸ್ವಚ್ಛವಾಗಿಡಿ. ಸ್ವಚ್ಛತೆಯನ್ನು ಹಿಂದೂ ಧರ್ಮದಲ್ಲಿ ದೈವಿಕ ಗುಣವೆಂದು ಪರಿಗಣಿಸಲಾಗಿದೆ. ಮನೆಯ ಮುಖ್ಯ ಬಾಗಿಲು, ಅಂಗಳ ಮತ್ತು ಪೂಜಾ ಕೊಠಡಿಯನ್ನು ಪ್ರತಿದಿನ ಸ್ವಚ್ಛಗೊಳಿಸಿ ದೀಪ ಹಚ್ಚುವುದರಿಂದ ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಸಾಂಪ್ರದಾಯಿಕ ನಂಬಿಕೆ ಇದೆ. 3. ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡಿ. ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಮಹಾಲಕ್ಷ್ಮೀ ದೇವಿಯ ಪೂಜೆಗೆ ಅನೇಕ ಕುಟುಂಬಗಳಲ್ಲಿ ವಿಶೇಷ ಮಹತ್ವ ನೀಡಲಾಗುತ್ತದೆ. ಹೂವು, ದೀಪ, ಕುಂಕುಮ ಮತ್ತು ಅರಿಶಿಣದಿಂದ ಪೂಜೆ ಮಾಡಿ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಶ್ರೀ ಸೂಕ್ತ ಪಠಿಸುವುದು ಶುಭಕರವೆಂದು ನಂಬಲಾಗಿದೆ. 4. ಏಕಾದಶಿ ವ್ರತ ಮತ್ತು ವಿಷ್ಣು ಸ್ಮರಣೆ. ಆಷಾಢ ಮಾಸದಲ್ಲಿ ಬರುವ ದೇವಶಯನಿ ಏಕಾದಶಿಗೆ ವಿಶೇಷ ಮಹತ್ವವಿದೆ. ಆರೋಗ್ಯಕ್ಕೆ ಅನುಗುಣವಾಗಿ ಉಪವಾಸ ಅಥವಾ ನಿಯಮಿತ ವ್ರತವನ್ನು ಆಚರಿಸಿ ಶ್ರೀ ಮಹಾವಿಷ್ಣುವಿನ ನಾಮಸ್ಮರಣೆ ಮಾಡುವುದು ಪುಣ್ಯಕರವೆಂದು ಧಾರ್ಮಿಕ ಸಂಪ್ರದಾಯ ಹೇಳುತ್ತದೆ. 5. ಸಾತ್ವಿಕ ಆಹಾರ ಸೇವಿಸಿ. ಈ ತಿಂಗಳಲ್ಲಿ ಸಾಧ್ಯವಾದಷ್ಟು ಸಾತ್ವಿಕ ಆಹಾರವನ್ನು ಸೇವಿಸುವುದು ಉತ್ತಮ ಎಂದು ಹೇಳಲಾಗಿದೆ. ಮಿತಾಹಾರ, ಶುದ್ಧ ಆಹಾರ ಮತ್ತು ನಿಯಮಿತ ಜೀವನ ಶೈಲಿಯು ದೇಹ ಮತ್ತು ಮನಸ್ಸಿನ ಆರೋಗ್ಯಕ್ಕೂ ಸಹಾಯಕವಾಗಬಹುದು. 6. ಕೋಪ, ಅಸೂಯೆ ಮತ್ತು ಕಠಿಣ ಮಾತುಗಳನ್ನು ದೂರವಿಡಿ. ಆಷಾಢ ಮಾಸವು ಮನಸ್ಸಿನ ಶುದ್ಧತೆಗೆ ಒತ್ತು ನೀಡುವ ಕಾಲವೆಂದು ಪರಿಗಣಿಸಲಾಗುತ್ತದೆ. ಅನಗತ್ಯ ಜಗಳ, ಕೋಪ, ಅಸೂಯೆ ಮತ್ತು ಕಠಿಣ ಮಾತುಗಳನ್ನು ತಪ್ಪಿಸಿ ಪ್ರೀತಿ ಮತ್ತು ಸಹನೆಯಿಂದ ನಡೆದುಕೊಳ್ಳುವುದು ಉತ್ತಮ ಗುಣವೆಂದು ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ. 7. ದಾನ ಮತ್ತು ಸೇವೆಗೆ ಮಹತ್ವ ನೀಡಿ. ಬಡವರಿಗೆ ಅನ್ನದಾನ, ಅಗತ್ಯವಿರುವವರಿಗೆ ಬಟ್ಟೆ, ಪುಸ್ತಕ ಅಥವಾ ಆಹಾರ ನೀಡುವುದು, ಗೋಸೇವೆ, ಪಕ್ಷಿಗಳಿಗೆ ನೀರು ಮತ್ತು ಆಹಾರ ಇಡುವುದು ಮುಂತಾದ ಸತ್ಕಾರ್ಯಗಳಿಗೆ ಈ ತಿಂಗಳಲ್ಲಿ ವಿಶೇಷ ಮಹತ್ವವಿದೆ. ದಾನವು ಕರುಣೆ ಮತ್ತು ಸೇವಾ ಮನೋಭಾವವನ್ನು ಬೆಳೆಸುತ್ತದೆ. 8. ಪ್ರತಿದಿನ ದೇವರ ನಾಮಸ್ಮರಣೆ ಮಾಡಿ. ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಅಥವಾ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಪ್ರತಿದಿನ ಕೆಲವು ನಿಮಿಷಗಳ ಧ್ಯಾನ ಮತ್ತು ಪ್ರಾರ್ಥನೆಯು ಉತ್ತಮ ಅಭ್ಯಾಸವಾಗಿದೆ. 9. ಕುಟುಂಬದಲ್ಲಿ ಸೌಹಾರ್ದತೆ ಕಾಪಾಡಿ. ಮನೆಯ ಹಿರಿಯರಿಗೆ ಗೌರವ ನೀಡಿ, ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ಕಲಿಸಿ ಮತ್ತು ಕುಟುಂಬದ ಎಲ್ಲರೊಂದಿಗೆ ಪ್ರೀತಿಯಿಂದ ವರ್ತಿಸುವುದು ಮಹಿಳೆಯರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದೆಂದು ಸಂಪ್ರದಾಯ ಹೇಳುತ್ತದೆ. ಆಷಾಢ ಮಾಸದಲ್ಲಿ ಕುಟುಂಬದ ಒಗ್ಗಟ್ಟಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಭಕ್ತಿ ಮತ್ತು ಸದಾಚಾರಕ್ಕೆ ಆದ್ಯತೆ ನೀಡಿ. ದೇವರಿಗೆ ದುಬಾರಿ ಕಾಣಿಕೆಗಳಿಗಿಂತ ಶುದ್ಧ ಮನಸ್ಸು, ಪ್ರಾಮಾಣಿಕತೆ ಮತ್ತು ನಿಸ್ವಾರ್ಥ ಭಕ್ತಿಯೇ ಮುಖ್ಯವೆಂದು ಅನೇಕ ಧಾರ್ಮಿಕ ಗ್ರಂಥಗಳು ತಿಳಿಸುತ್ತವೆ. ಸತ್ಯ, ಧರ್ಮ ಮತ್ತು ಒಳ್ಳೆಯ ನಡತೆಯನ್ನು ಪಾಲಿಸುವುದೇ ಈ ಮಾಸದ ನಿಜವಾದ ಆಚರಣೆ ಎಂದು ಹೇಳಲಾಗಿದೆ.
ಆಷಾಢ ಮಾಸದಲ್ಲಿ ಮಹಿಳೆಯರು ಮಾಡಬಹುದಾದ ಕೆಲವು ಶುಭ ಕಾರ್ಯಗಳು: ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೀಪ ಹಚ್ಚುವುದು, ತುಳಸಿ ಗಿಡಕ್ಕೆ ನೀರು ಅರ್ಪಿಸುವುದು, ಸ್ಥಳೀಯ ಸಂಪ್ರದಾಯಕ್ಕೆ ಅನುಗುಣವಾಗಿ ವಿಷ್ಣು ಸಹಸ್ರನಾಮ ಅಥವಾ ಲಲಿತ ಸಹಸ್ರನಾಮ ಪಾರಾಯಣ, ಶಿವ ಪಂಚಾಕ್ಷರಿ ಮಂತ್ರ ಜಪ, ಮಕ್ಕಳಿಗೆ ಧಾರ್ಮಿಕ ಕಥೆಗಳನ್ನು ಹೇಳುವುದು, ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ಪರಿಸರ ಸಂರಕ್ಷಣೆಗೆ ಗಿಡ ನೆಡುವುದು ಅಥವಾ ಗಿಡಗಳನ್ನು ಬೆಳೆಸುವುದು. ಗಮನಿಸಬೇಕಾದ ವಿಷಯ: ಆಷಾಢ ಮಾಸದಲ್ಲಿ ವಿವಾಹ, ಗೃಹ ಪ್ರವೇಶ ಮೊದಲಾದ ಶುಭ ಕಾರ್ಯಗಳನ್ನು ಕೆಲವು ಪ್ರದೇಶಗಳಲ್ಲಿ ಮಾಡದೇ ಇರುವ ಸಂಪ್ರದಾಯವಿದೆ. ಆದರೆ ಈ ಆಚರಣೆ ಎಲ್ಲೆಡೆ ಒಂದೇ ರೀತಿಯಾಗಿರುವುದಿಲ್ಲ. ಕುಟುಂಬದ ಸಂಪ್ರದಾಯ, ಸ್ಥಳೀಯ ಆಚರಣೆ ಮತ್ತು ಪಂಡಿತರ ಸಲಹೆಯನ್ನು ಗೌರವಿಸುವುದು ಸೂಕ್ತ. ಅದೇ ರೀತಿ ಮಹಿಳೆಯರು ತಮ್ಮ ಆರೋಗ್ಯಕ್ಕೂ ಸಮಾನ ಮಹತ್ವ ನೀಡಬೇಕು. ಉಪವಾಸ ಅಥವಾ ವಿಶೇಷ ವ್ರತಗಳನ್ನು ಆಚರಿಸುವ ಮೊದಲು ತಮ್ಮ ಆರೋಗ್ಯದ ಸ್ಥಿತಿಯನ್ನು ಗಮನಿಸಬೇಕು. ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರ ಸಲಹೆಯನ್ನು ಅನುಸರಿಸುವುದು ಮುಖ್ಯ. ಕೊನೆಯದಾಗಿ ಹೇಳುವುದಾದರೆ, ಆಷಾಢ ಮಾಸವು ಕೇವಲ ಕೆಲವು ನಿಯಮಗಳನ್ನು ಪಾಲಿಸುವ ತಿಂಗಳಲ್ಲ. ಅದು ಮನಸ್ಸಿನ ಶುದ್ಧತೆ, ಭಕ್ತಿ, ಸೇವೆ ಮತ್ತು ಸದಾಚಾರವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪವಿತ್ರ ಸಮಯವಾಗಿದೆ. ಮಹಿಳೆಯರು ಈ ತಿಂಗಳಲ್ಲಿ ದೇವರ ಆರಾಧನೆಯ ಜೊತೆಗೆ ಕುಟುಂಬದ ಕಲ್ಯಾಣ, ಸಮಾಜ ಸೇವೆ ಮತ್ತು ಉತ್ತಮ ಜೀವನ ಮೌಲ್ಯಗಳಿಗೆ ಆದ್ಯತೆ ನೀಡಿದರೆ ಆಧ್ಯಾತ್ಮಿಕವಾಗಿ ಸಮೃದ್ಧ ಜೀವನ ನಡೆಸಬಹುದು ಎಂಬುದು ಸಾಂಪ್ರದಾಯಿಕ ನಂಬಿಕೆಯಾಗಿದೆ. ಈ ನಿಯಮಗಳ ಮೂಲ ಉದ್ದೇಶ ಭಯವನ್ನು ಉಂಟುಮಾಡುವುದು ಅಲ್ಲ, ಉತ್ತಮ ಚಿಂತನೆ, ಶಿಸ್ತು, ಕುಟುಂಬದ ಒಗ್ಗಟ್ಟು ಮತ್ತು ಭಕ್ತಿಯ ಜೀವನವನ್ನು ಬೆಳೆಸುವುದಾಗಿದೆ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಇಂತಹ ಧಾರ್ಮಿಕ ಮಾಹಿತಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ ವಿಚಾರಗಳು ಮತ್ತು ರಾಶಿ ಭವಿಷ್ಯಕ್ಕಾಗಿ ಕನ್ನಡ ಇನ್ಫಾರ್ಮೇಷನ್ 111 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್, ಶೇರ್ ಮಾಡಿ. ಧನ್ಯವಾದಗಳು.